ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಮಾಷಾ ಅಲ್ಲಾಹ್. ಸಲಾಂ ಹೇಳಲು ಸುನ್ನತ್ತಾದರೂ ಕೂಡ ಜವಾಬು ಕೊಡುವುದು ಫರ್ಜ್ ಆಗಿದೆ, ಕೊಡಲೇಬೇಕಾಗುತ್ತದೆ. ಇನ್ನು ನಾನು ಏನು ಮಾತನಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಎಲ್ಲ ಮಾತನ್ನು ನಮ್ಮ ಉಲಮಾರು, ನಮ್ಮ ಇಲ್ಲೇ ಕೂಡ ಎಲ್ಲರೂ ಮಕ್ಕಳು ಎಲ್ಲರೂ ಕೂಡ ಮಾತಾಡಿ ಆಯಿತು. ಇನ್ನು ನಾನು ಯಾವ ರೀತಿಯಲ್ಲಿ ಮಾತನಾಡಬೇಕು, ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ನನಗೆ ತುಂಬ ಸಂತೋಷ ಆಗ್ತದೆ ಇಲ್ಲಿ. ಯಾಕೆಂದರೆ ಒಂದು ಗಾರ್ಡನ್ಗೆ ಹೋದರೆ ನಮಗೆ ಒಂದು ಯಾವ ರೀತಿಯಲ್ಲಿ ಒಂದೊಂದು ತಂಪಾದ ಗಾಳಿ ಬೀಸ್ತದಲ್ಲ, ಅಲ್ಲಿ ಯಾವ ರೀತಿ ನಮಗೆ ಒಂದು ಸಂತೋಷವಾಗ್ತದೆ, ಅದೇ ರೀತಿ ಮಾಷಾ ಅಲ್ಲಾ ಇಲ್ಲಿ ನಾನು ಬಂದಾಗ ಒಂದು ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿಯ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು, ಅವರ ಡಿಸಿಪ್ಲಿನ್, ಅದೇ ರೀತಿ ಇಲ್ಲಿ ನಮ್ಮ ಎದುರುಗಾಡಲಿ ಕೂತಂತಹ ನಮ್ಮ ತಾಯಂದಿರು, ಅಕ್ಕಂದಿರು, ಅಣ್ಣಂದಿರು, ದೊಡ್ಡವರು, ಚಿಕ್ಕವರು, ಹಿರಿಯವರು, ಕಿರಿಯರು, ಮಾಷಾ ಅಲ್ಲಾ. ಅದೇ ರೀತಿ ಹಿಂದೂ ಮುಸ್ಲಿಮರು, ಈಗ ಭಾರತ ದೇಶದಲ್ಲಿ ಎಲ್ಲಿ ನೋಡಿದ್ರು ಕೂಡ ಹಿಂದೂ ಮುಸ್ಲಿಂ ಅಂತ ಒಂದು ಗಲಾಟೆ ಆಗೋ ಸಮಯದಲ್ಲಿ ಇವತ್ತು ನಾವು ಈ ಭದ್ರಪುರದೊಳಗೆ ಹಿಂದೂ ಮುಸ್ಲಿಮಲ್ಲಿ ಚರ್ಮಕ್ಕೆ ಚರ್ಮ ಗೂಡಿ ಇಲ್ಲಿ ನಾವು ಕೂತಿರ್ತೀರಲ್ಲ, ಕಂಡು ತುಂಬಾ ಸಂತೋಷ ಆಗ್ತಾ ಇದೆ. ಸುಬ್ಹಾನಲ್ಲಾಹ್. ಅಲ್ಲಾಹ್ ತಾಲಾ ಈ ನಿಮ್ಮ ಮೊಹಬ್ಬತ್ತು, ಈ ಪ್ರೀತಿ ನಮ್ಮ ಕಿಯಾಮತ್ ದೇವಸ್ಥಾನಕ್ಕೆ ಅಲ್ಲಾಹ್ ನೆಲೆಗೊಳಿಸಂತ ಹೇಳ್ತಾ ಇದ್ದೇನೆ. ಸುಬ್ಹಾನಲ್ಲಾಹ್. ಇಂಥ ಪ್ರೀತಿ ಯಾವತ್ತು ನಮಗೆ ಇರಬೇಕು. ಯಾಕಂದ್ರೆ ನಮ್ಮ ಧರ್ಮ ನಮಗಿರುವಂತ ಧರ್ಮ ಅದು ಬೇರೆ, ಅದು ಈಗಲ್ಲ ಬರೋದು, ಅದು ಬೇರೆ ಬರೋದು. ಆದ್ರೆ ನಮ್ಮ ಈ ಪ್ರೀತಿ, ಸ್ನೇಹ, ಈ ಮನುಷ್ಯ ಅಂತ ಸ್ನೇಹ ಅಂತಲ್ಲ, ಇದು ಯಾವಾಗಲೂ ಇರಬೇಕು. ಇದು ಇದ್ರೆ ಕೂಡ ಇದ್ರೆ ಮಾತ್ರ ಧರ್ಮ ಇರುವುದು. ಇದು ಇಲ್ಲ ಅಂದ್ರೆ ನಮ್ಮ ಧರ್ಮವೇ ಇಲ್ಲ. ಪ್ರೀತಿ, ಸ್ನೇಹ ಅದು ಮತ್ತೆ ಬರೀ ಮುಸ್ಲಿಮರು ಮಾತ್ರ ಅಲ್ಲ, ಹಿಂದೂಗಳು ಮಾತ್ರ ಅಲ್ಲ, ಮನಕುಲದ ಎಲ್ಲ ವರ್ಗದವರು, ಯಾವ ಧರ್ಮದವನಾಗ್ಲಿ, ಅವ್ರು ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಮನಾಗ್ಲಿ, ಅಮುಸ್ಲಿಮನಾಗ್ಲಿ, ದೇವರನ್ನು ವಿಶ್ವಾಸ ಮಾಡುವವನಾಗ್ಲಿ, ಅವಿಶ್ವಾಸಿ ಆಗಲಿ, ಯಾರಾದರೂ ಕೂಡ ಫಸ್ಟ್ ನಮಗೆ ಬೇಕಿರುವುದು ಪ್ರೀತಿ, ವಿಶ್ವಾಸ, ಸ್ನೇಹ. ಅದನ್ನ ಇಲ್ಲಿ ಕಾಣ್ತಾ ಇದ್ದೇವೆ. ಸುಬ್ಹಾನಲ್ಲಾಹ್. ಇಲ್ಲಿ ಬಂದು ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮ್ಮನ್ನು ಕಲಿಸಿದ್ದಾನೆ. ಈ ಫಂಕ್ಷನ್ಗೆ ಅಲ್ಲಾಹ್ ನಮಗೆ ಬರಲು ಅವಕಾಶ ಕೊಟ್ಟಿದ್ದಾನೆ. ಅಲ್ಲಾಹಿನ ಸ್ತುತಿಸ್ತಾ ಇದ್ದೇನೆ. ಸುಬ್ಹಾನಲ್ಲಾಹ್. ಅಲ್ಲಾಹ್ ತಾಲಾಗೆ ನಾನು ಅಲ್ಹಮ್ದುಲಿಲ್ಲಾಹ್ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಇಂಥ ಒಂದು ಫಂಕ್ಷನ್ಗೆ ನಾನು ಇಷ್ಟದಂಗೆ ಹೋಗಿದ್ದೇನೆ. ಅಂದ್ರೆ ಹಿಂದೂಗಳ ಫಂಕ್ಷನ್ ಅಂದ್ರೆ ಬರೀ ಹಿಂದೂಗಳು ಮಾತಾಡ್ತಾರೆ, ಮುಸ್ಲಿಮರ ಫಂಕ್ಷನ್ ಅಂದ್ರೆ ಬರೀ ಮುಸ್ಲಿಮರು ಮಾತಾಡ್ತಾರೆ. ಇಲ್ಲೂ ಎಲ್ಲ ಮನೆಯವರು ಬಂದಿದ್ದಾರೆ, ಎಲ್ಲ ಮನೆಯವರು ಕೂಡ, ಚಿಕ್ಕವರು, ದೊಡ್ಡವರು, ಹಿರಿಯರು, ಕಿರಿಯರು. ಮಾಷಾ ಅಲ್ಲಾ, ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ವಂದನೆಯನ್ನು ಮಾಡ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾಹ್. ಅಲ್ಲಾಹ್ ತಾಲಾ ಸ್ವೀಕರಿಸಲಿ. ಅದೇ ರೀತಿ ನಮಗೆ ಇಲ್ಲಿ ಮಾಡುವಂತಹ ಈ ಮದ್ರಸಾದಲ್ಲಿ ಕಲಿಯುವಂತ ಚಿಕ್ಕ ಚಿಕ್ಕ ಮಕ್ಕಳು, ಇವರಿಗೆ ಯಾವುದನ್ನು ಬೋಧನೆ ಮಾಡ್ತಾ ಇದ್ದಾರೆ ಇಲ್ಲಿ? ಕುರ್ಆನ್, ಹದೀಸ್, ಅಂದ್ರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನುಡಿಮುತ್ತುಗಳು. ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಂತ ಆ ಕೆಲಸ ಇಲ್ಲಿ ಆಗ್ತಾ ಇದೆ. ಯಾಕೆಂದ್ರೆ ಪ್ರವಾದಿಯವರು ಹೇಳ್ತಾರೆ, ಅಕ್ರಿಮ್ ಜಾರಕ ಒಲವಕಾನ ಕಾಫಿರ, ನಿನ್ನ ನೆರೆಹೊರೆಯವನು ಯಾವ ಧರ್ಮದವನಾಗ್ಲಿ ನೀನು ಅವನನ್ನು ಗೌರವಿಸಬೇಕು. ಯಾವ ಸಮಯದಲ್ಲಿ ಅವನು ಗೌರವಿಸುತ್ತಿಲ್ಲವೋ ಅಷ್ಟರ ತನಕ ನೀನು ಮುಸ್ಲಿಂ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು. ಸುಬ್ಹಾನಲ್ಲಾಹ್. ನೆರೆಹೊರೆಯವನು ಯಾವ ಧರ್ಮದವನಾಗಲಿ ಅವನು ಹಸಿದಿರುವಾಗ, ನಿನ್ನ ನೆರೆಹೊರೆಯವನ ಹಸಿದಿರುವಾಗ ನೀನು ನಿನ್ನ ಮನೆಯಲ್ಲಿ ಹೊಟ್ಟೆ ತುಂಬಿ ತಿನ್ನುವುದಾದರೆ ನೀನು ನನ್ನವನು ಅಲ್ಲ ಅಂತ ಹೇಳಿದಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ಲಿ ಜಾತಿ ಧರ್ಮ ಏನು ಇಲ್ಲ. ಅಲ್ ಅಮೀನ್ ಅಂತ ಪ್ರವಾದಿಯವರಿಗೆ ವಿಶ್ವಸ್ತರು ಅಂತ ಯಾರು ಹೆಸರಿಟ್ಟರು? ಮುಸ್ಲಿಮರೆಲ್ಲ ಹೆಸರಿಟ್ಟದ್ದು. ಅಲ್ಲಿ ಊರಿನ ಮುಸ್ಲಿಮೇತರರು, ಮುಸ್ಲಿಂ ಅಲ್ಲದವರು ಪ್ರವಾದಿಯವರಿಗೆ ವಿಶ್ವಸ್ತರಂತ ಹೆಸರಿಟ್ಟಿದ್ದಾರೆ. ಈ ಸಮಯದಲ್ಲಿ ನಮಗೆ ಒಂದು ಬ್ಯಾಂಕ್ ಇದೆ. ಬ್ಯಾಂಕ್ ನಮ್ಮ ಹಣ, ಒಡವೆ ಅಲ್ಲೆಲ್ಲ ನಾವೇನು ಇಡ್ತೇವೆ, ಬ್ಯಾಂಕಲ್ಲಿ ಇಡ್ತೇವೆ. ಯಾಕೆಂದರೆ ಮನೆಯಲ್ಲಿ ಇದ್ದರೆ ಚೋರಿ ಆಗ್ಬೋದು, ಕಳ್ಳತನ ಆಗ್ಬೋದು, ಬೇರೆ ಎಲ್ಲಿಗೆ ಹೋಗ್ಬೇಕಾದ್ರೆ ನಾವೇನು ಮಾಡ್ತೇವೆ, ಬ್ಯಾಂಕ್ ಒಳಗೆ ಅಥವಾ ಎಲ್ಲಿದ್ರೆ ಇಟ್ಟು ಹೋಗ್ತೇವೆ. ಆ ಸಮಯದಲ್ಲಿ ಪ್ರವಾದಿಯವರ ಸಮಯದಲ್ಲಿ ಅಲ್ಲಿಯ ಹಿಂದೂಗಳು, ಮುಸ್ಲಿಮರು, ಮುಸ್ಲಿಮೇತರರು ಎಲ್ಲರೂ ಕೂಡ ಅವರ ಚಿನ್ನ, ಒಡವೆ, ಹಣ ಎಲ್ಲವೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮನ ಕೈಯಲ್ಲಿ ಕೊಡ್ತಾ ಇದ್ದರು. ಸುಬ್ಹಾನಲ್ಲಾಹ್. ಅದರ ಅವರನ್ನು ಸೂಕ್ಷ್ಮವಾಗಿ ಇಡ್ತಾ ಇದ್ದರು. ಅವ್ರು ಬಂದ ಮೇಲೆ ಅವ್ರಿಗೆ ಹಿಂದಿರುಗಿಸ್ತಾ ಇದ್ದರು. ಅಲ್ಹಮ್ದುಲಿಲ್ಲಾಹ್. ಇದಾಗಿದೆ ನಮ್ಮ ಮಕ್ಕಳಿಗೆ ಇಲ್ಲಿ ಕಲಿಸುವುದು.
ಯಾವ ಧರ್ಮದವನಾದರೂ ಕೂಡ ಅವರು ದೊಡ್ಡವರಾದರೆ ಅವ್ರನ್ನ ನೀನು ಪ್ರೀತಿ ಮಾಡಬೇಕು, ಗೌರವಿಸಬೇಕು ಅಂತ ಹೇಳುವಂತ ಮದ್ರಸವಾಗಿದೆ ಈ ಮದ್ರಸ. ಬರೀ ಮುಸ್ಲಿಮರ ಮಾತ್ರ ಅಲ್ಲ, ಇಲ್ಲಿ ಬರೀ ಮುಸ್ಲಿಮರ ಬಗ್ಗೆ ಮಾತ್ರ ಅಲ್ಲ ಕಲಿಸುವುದು, ನಮ್ಮ ದೇಶದ ಬಗ್ಗೆ ಪ್ರವಾದಿಯವರು ಹೇಳ್ತಾರೆ, ನಿನ್ನ ದೇಶವನ್ನು ಪ್ರೀತಿಸುವುದು ನಿನ್ನ ಈಮಾನಿನ ಒಂದು ಭಾಗವಾಗಿದೆ. ನೀ ಯಾವ ದೇಶದಲ್ಲಿ ಇದ್ದೀಯಾ ಆ ದೇಶವನ್ನು ಪ್ರೀತಿಸಲೇಬೇಕು, ಇಲ್ಲಾಂದ್ರೆ ನಿನ್ಗೆ ಈಮಾನೆ ಇಲ್ಲ. ಪ್ರವಾದಿ ಹೇಳಿದಂತ ಆ ಮಾತನ್ನು ನಾವು ಇಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ. ಯಾವ ಮಕ್ಕಳು ಮದ್ರಸೆ ಹೋಗುತ್ತಾರೆ ಆ ಮಕ್ಕಳು ಯಾವತ್ತೂ ಕೂಡ ಉಗ್ರವಾದನೋ, ಭಯೋತ್ಪಾದನೋ, ಕೋಮುವಾದನ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಒಂದು ಇರುವೆ ಕೂಡ ನಾವು ಅದಕ್ಕೆ ನೋವಿಸಬಾರದು. ಪ್ರವಾದಿಯವರು ಹೇಳ್ತಾರೆ, ಒಂದು ಇರುವೆಗೂ ಕೂಡ ನಾವು ನೋವಿಸಬಾರದು ಅಂತ ಹೇಳುವಂತ ಪ್ರವಾದಿಯ ಆ ಅನುಯಾಯಿಗಳಾದಂತ ನಾವು ಯಾವತ್ತೂ ಭಯೋತ್ಪಾದನೆಯೋ ಅಥವಾ ಕೋಮುವಾದಕ್ಕೆ ನಾವು ಸಮ್ಮತಿಸುವುದೇ ಇಲ್ಲ. ಯಾರಾದ್ರೂ ಇವತ್ತು ಭಯೋತ್ಪಾದನೆಯನ್ನು ಮಾಡುವುದಾದ್ರೆ, ಕೋಮುವಾದನೆ ಮಾಡುವುದಾದ್ರೆ ನಾವು ತಿಳಿಬೇಕು, ಅವರು ಮುಸ್ಲಿಮರಲ್ಲ, ಅವರು ಈಮನ್ನು ಕಲಿತಿಲ್ಲ, ಅವ್ರು ಮದ್ರಸೆಗೆ ಹೋಗಿಲ್ಲ, ಅವ್ರು ಕುರಾನ್ ಕಲಿತಿಲ್ಲ ಅಂತ ನಾವು ಅರಿತಿರ್ಬೇಕು. ಪ್ರವಾದರೇ, ನನ್ನ ಸಹೋದರರೇ, ಯಾರಾದ್ರೂ ಮುಸ್ಲಿಮರ ಹೆಸರಿಟ್ಟು ಏನಾದ್ರೂ ಮಾಡಿದರೆ ಅದಕ್ಕೆ ಇಸ್ಲಾಂ ಅದಕ್ಕೆ ಜಿಮ್ಮೆದಾರಲ್ಲ. ನಮ್ಮ ಇಸ್ಲಾಂ ಧರ್ಮ ಎಲ್ಲ ವರ್ಗಕ್ಕೂ, ಎಲ್ಲ ಪ್ರಾಣಿಗೂ, ಪಕ್ಷಿಗಳಿಗೂ, ಮನುಷ್ಯರಿಗೂ, ಭೂಲೋಕಕ್ಕೂ ಎಲ್ಲರಿಗೂ ಕೂಡ ಒಂದು ಶಾಂತಿಯ ಧರ್ಮವಾಗಿದೆ ನಮ್ಮ ಇಸ್ಲಾಂ ಧರ್ಮ. ಪ್ರವಾದಿಯವರೇ, ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರವಾದಿಯವರ ಬಗ್ಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಮುಸ್ಲಿಮರು ಬರ್ತಿದ್ದರು, ಮುಸ್ಲಿಮರು ಬರ್ತಿದ್ದರು. ಅವರ ಮನೆಯ ಕಷ್ಟವನ್ನು ನೀಗಿಸಲು, ಸಮನ ಮಾಡಲಿಕ್ಕೋಸ್ಕರ ಎಲ್ಲವೂ ನಮ್ಮ ಪ್ರವಾದಿಯವರು ಪ್ರೀತಿಯಿಂದ ಅವರನ್ನು ವಿಶ್ವಾಸಿದ್ದರು. ಒಂದು ಸಲ ಯಾವಾಗಲೂ ನಮ್ಮ ಪ್ರವಾದಿಯವರು ಒಂದು ಮಾರ್ಗದಲ್ಲಿ ದಾರಿಯಲ್ಲಿ ಮಸೂದಿ ಹೋಗ್ತಿರ್ತಾರೆ, ಮನೆಯಿಂದ ಮಸೂದಿಗೆ ಮಸ್ಜಿದ್ಗೆ ಹೋಗ್ತಾ ಇರುವಾಗ ಒಂದು ಹೆಂಗಸು ಮನೆ ಮೇಲಿಂದ ಪ್ರವಾದಿಯವರ ಮೇಲೆಗೆ ಕಸವನ್ನು ಎಸೆಯುತ್ತಾ ಇದ್ದರು. ಯಾವಾಗಲೂ ನನ್ನ ಪ್ರೀತಿ ಮಕ್ಕಳೇ ಸುಮ್ಮ ಕುಂದಿರಿ ಸುನಿಯಿದ್ರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೋಗುತ್ತಿರುವಾಗ ಒಂದು ಹೆಂಗಸು ಏನ್ ಮಾಡ್ತಿದ್ರು, ಕಸವನ್ನು ಹಿಡಿದು ಎಸೆಯುತ್ತಾ ಇದ್ರು. ಯಾವಾಗಲೂ ದಿನಾಲೂ ಕಸವನ್ನು ಎಸೆಯುತ್ತಾ ಇದ್ದಾರೆ. ನಮಗೆ ಅದೆಷ್ಟು ಸಿಟ್ಟು ಬರ್ಬೋದು. ತಪ್ಪಿನಿಂದ ಯಾರಾದರೂ ಬೇಕಂತಲ್ಲ, ತಪ್ಪಾಗಿ ಯಾರಾದರೂ ಕಸವನ್ನು ನಮ್ಮ ಮೇಲೆ ಎಸೆದ್ರೆ ನಾವು ಅಲ್ಲಿ ಸಿಟ್ಟು ಪಡೆಯುತ್ತೇವೆ. ಸಿಟ್ಟು ಮಾಡಿ ಅವರಿಗೆ ಬೇಕಾದಂತ ಬೈಗಲವು ನಾವು ಮಾಡುತ್ತೇವೆ. ಆದರೆ ನಮ್ಮ ಪ್ರವಾದಿಯವರು ಯಾವಾಗ ಹೋಗುವಂತ ದಾರಿಯಲ್ಲಿ ಒಂದು ಹೆಂಗಸು ಕಸವನ್ನು ಎಸೆಯುವಾಗ ನನ್ನ ಪ್ರವಾದಿ ನೆಗಡುತ್ತಾ ಆ ಕಸವನ್ನು ಜಡಕುತ್ತಾ ಹೀಗೆ ಮಾಡುತ್ತಾ ಹೋಗ್ತಾ ಇರ್ತಾರೆ. ಯಾವತ್ತು ಪ್ರವಾದಿಗೆ ಗೊತ್ತಿರ್ತದೆ, ನಾನು ಈಗ ಇಲ್ಲಿ ಹೋಗುವಾಗ ನನ್ನ ಮೇಲೆ ಕಸ ಬೀಳುತ್ತದೆ ಅಂತ. ಒಂದು ದಿವಸ ಏನಾಯ್ತು, ಕಸವನ್ನು ಬೀಳುವುದು ಕಾಣುವುದಿಲ್ಲ. ಪ್ರವಾದಿಯವರಿಗೆ ನೋಡುತ್ತಾರೆ, ಯಾಕೆ ಇವತ್ತು ಕಸವನ್ನು ಯಾರು ಎಸೆಯಲಿಲ್ಲ? ಹೆಂಗಸು ಎಲ್ಲಿ ಹೋಗಿರ್ಬೋದು, ಏನಾಗಿರ್ಬೋದು ಅವಳಿಗೆ. ಮನೆಗೆ ಹೋಗುತ್ತಾರೆ. ಪ್ರವಾದಿಯವರಿಯರು ಅವಳ ಮನೆಗೆ ಹೋಗುತ್ತಾರೆ, ಕೇಳುತ್ತಾರೆ ಹೆಂಗಸೆಲ್ಲಿದ್ದಾರೆ, ಅವತ್ತು ನನ್ನ ಮೇಲೆ ಕಸ ಎಸೆಯುತ್ತಾ ಇದ್ದಾರೆ, ಹೆಂಗಸೆಲ್ಲಿದ್ದಾರೆ. ಅವ್ರ ಮನೆಯವರು ಹೇಳ್ತಾರೆ, ಅವರಿಗೆ ಹುಷಾರಿಲ್ಲ, ಬೆಡ್ ಮೇಲೆ ಮಲಗಿದ್ದಾರೆ. ಪ್ರವಾದಿಯವರಿಯರು ಅವರ ಬಳಿ ಹೋಗಿ ಅವರಿಗೆ ಬೇಕಾಗಿ ಪ್ರಾರ್ಥಿಸ್ತಾರೆ, ಅಲ್ಲಾಹನು ನಿಮ್ಮ ರೋಗವನ್ನೆಲ್ಲ ಸಮಗೊಳಿಸಲಿ ಹೇಳಿ ಅವರಿಗೆ ಏನ್ ಮಾಡ್ತಾರೆ, ಪ್ರಾರ್ಥಿಸುವಾಗ ಆ ಹೆಂಗಸಿಗೆ ಮನಸ್ಸಿಗೆ ಏನೋ ಒಂಥರ ಚಂಚಲ ಆಗ್ತದೆ. ಯಾರು ನೀವು? ನಾನು ಯಾವತ್ತು ನಿಮ್ಮ ಮೇಲೆ ಕಸವನ್ನು ಎಸೆಯುತ್ತಾ ಇರ್ತೇನೆ, ಆದ್ರೆ ಇವತ್ತು ನೀವು ನನಗೆ ಬಂದು ನನಗೋಸ್ಕರ ಪ್ರಾರ್ಥನೆ ಮಾಡ್ತಿರ್ತಾದ್ರೆ ನಿಮ್ಮ ಎಂಥ ಒಂದು ಸ್ವಭಾವ, ನಿಮ್ಮ ಎಂಥ ಒಂದು ಸ್ವಭಾವವಾಗಿದೆ ಅಂತ ಹೇಳಿ ಆ ಹೆಂಗಸು ಕೂಡ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗುತ್ತಾನೆ. ಸುಬ್ಹಾನಲ್ಲಾಹ್, ಸುಬ್ಹಾನಲ್ಲಾಹ್. ಇದಾಗಿದೆ ನಮ್ಮ ದೀನ್, ಇದಾಗಿದೆ ನಮ್ಮ ಧರ್ಮ. ಯಾರಿಗೂ ಉಪದ್ರ ಕೊಟ್ಟವರಿಗೂ ಕೂಡ ಉಪದ್ರ ಮಾಡಬಾರದು ಅಂತ ಹೇಳಿದಂತ ನಮ್ಮ ಧರ್ಮ, ಉಪದ್ರ ಮಾಡದವರಿಗೆ ಉಪದ್ರ ಕೊಡುವುದಾದ್ರೆ ಅದು ನಮ್ಮ ಧರ್ಮವಲ್ಲವಯ್ಯ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನನಗೆ ಕೂಡ
ಹೇಳುವುದಕ್ಕಿಂತ ಜ್ಯಾದ ಸ್ವತಃ ಅಮಲ್ ಮಾಡಲು ತೌಫೀಕ್ ನೀಡಲಿ. ಇಲ್ಲಿ ಕೂಡಿದಂಥ ಎಲ್ಲ ಜನರಿಗೂ ಕೂಡ, ಇಲ್ಲಿ ಕೂಡಿದಂಥ ಎಲ್ಲರಿಗೂ ಅಲ್ಲಾಹ್ ತಾಲ ಅನುಗ್ರಹ ಮಾಡಲಿ. ಎಲ್ಲರ ಮನೆಯಲ್ಲಿ ಅಲ್ಲಾಹ್ ತಾಲ ಬರ್ಕತ್ತನ್ನು ನೀಡಿರಲಿ. ಅಲ್ಲಾಹನ ಅದೇ ರೀತಿ ಪ್ರವಾದಿಯವರ ಕರುಣೆಯನ್ನು ನಮ್ಮ ಈ ಊರಿಗಳಿಗೆ ಅಲ್ಲಾಹ್ ತಾಲ ಕರುಣಿಸಲಿ ಅಂತ ಹೇಳಿ ಎರಡು ಮಾತನ್ನು ಹೇಳಲು ನನಗೆ ಅವಕಾಶವನ್ನು ಕೊಟ್ಟಂತಹ ಇಲ್ಲಿಯ ನನ್ನ ಪ್ರೀತಿಯ ಜಮಾತಿನವರು, ಉಸ್ತಾದಿನವರು, ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.